ಗದ್ದಾಲ ಮಾಡಬೇಡ್ರಿ ನಾಟಕದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ನಾಟಕದೊಳಗ, ನಮ್ಮ ನಾಟಕದೊಳಗ, ನಮ್ಮ ನಾಟಕದೊಳಗ. ಅಯ್ಯೋ ಅದೇನ್ ಪಡ್ಕೋತೀಯ ಮುದ್ಕಿ, ತಿನ್ನಕ್ಕೆ ಹುಟ್ಟಿದೆಯೇನೋ ನೀನು. ತಗೊಂಬಂದ್ ಬಡಿತೀನಿ, ಅಲ್ಲಿ ಮೂಲೆ ಕೂತ್ಕ ತಿನ್ನುವಂತೆ. ಒಂದು ಕಾಲದಲ್ಲಿ 10 ಜನ ಊಟಕ್ಕೆ ಹಾಕ್ತಾ ಇದ್ದಾರೆ. ಒಂದು ಊಟಕ್ಕೆ ಹಂಸಿ ಹಾಕೋ ಪೂರ್ಣ ತಿನ್ನೋದಿಲ್ಲ. ಎಂತ ಗಟ್ಟಿ ಬಯಸುತ್ತೆ, ತಗೋ ತಿನ್ನು. ಏನ್ ತರಕಾಗ್ತಿರ್ಲಿಲ್ಲ. ನಿಧಾನ ಕಡೆ ನೀವು ನಿಮ್ಮಮ್ಮ ನಾನು ಏನು ಒಟ್ಟಿರೋದನ್ನೇನೋ ನೋಡಿದ್ರೆ ಅಜ್ಜಿ ಕತೆ ಹೇಳಜ್ಜಿ, ಕತೆ ಹೇಳ್ಬೇಕಾ? ಅವತ್ತು ನಿಮಗೆ ನಂದೊಂದು ಕತೆ ಹೇಳ್ತಿದ್ನಲ್ಲ, ಅದನ್ನ ಹೇಳ ಅಜ್ಜಿ. ಇವತ್ತು ಆಂಜನೇಯನ ಕತೆ ಹೇಳಿ. ಎಷ್ಟ್ ಸರಿ ಹೇಳಿದೀನಿ ಆ ಮುದ್ಕಿ ಹತ್ರ ಸೇರ್ಕೋಬೇಡ ಅಂತ. ಎಷ್ಟ್ ಸರಿ ಹೇಳಿದೀನಿ ಬಾ ಓದ್ಕೋ, ಬೇಕಾದಷ್ಟಿದೆ ಓದ್ಕೊಳ್ಳೋದು. ಕತೆ ಅಂತೆ ಕತೆ, ಇನ್ನೊಂದ್ಸರಿ ಆ ಮುದ್ಕಿ ಹತ್ರ ಹೋದ್ರೆ ಕಾಲ್ ಬಿಡ್ಬಿಡ್ತೀನಿ. ಬಾ. ಮಗು ಜೊತೆ ನಾನು ಮಾತಾಡೋ ಸ್ವತಂತ್ರನೂ ಇಲ್ಲ. ಎಷ್ಟೇ ಹೊಂದ್ಕೊಂಡು ಹೋಗ್ತಿದ್ರು ಹಾಗೆ ಅರ್ಥನೇ ಮಾಡ್ಕೊಂಡಿಲ್ಲ. ಯಾಕಪ್ಪ ನನಗೆ ನನ್ಗೆ ಆಯಸ್ಸೇ ಸಾಕು ತಂದೆ. ಅಮ್ಮ ಅಮ್ಮ ಊಟ ಆಯ್ತಾ ಅಮ್ಮ? ಆಯ್ತಮ್ಮ. ಹೌದಮ್ಮ. ರೀ ಎಷ್ಟ್ ಸರಿ ಹೇಳಿದೀನಿ, ಬರ್ತಿದಾಗೆ ಅಮ್ಮ ಅಮ್ಮ ಅಂತ ಹೊಟ್ಟೋಗ್ಬಿಡ್ತೀರಾ. ಹೆಂಡತಿ ಮಕ್ಳು ಅಂತ ಇದೇ ಯಾರು ನೆನಪಿದ್ಯಾ ನಿಮ್ಗೆ? ನಾನೇನೇ ಅಂದೆ, ಏನಿಲ್ಲ ಅಮ್ಮ ಅಮ್ಮ ಅಂತ. ಅವ್ರ ನೈವೇದ್ಯ ಇಟ್ಮೇಲೆ ತಾನೇ ನಮ್ದೆಲ್ಲ ಊಟ. ಅವೆಲ್ಲ ಗೊತ್ತಿಲ್ಲ ರೀ, ಅವತ್ತಿಂದಾನು ಹೇಳ್ತಿದೀನಿ, ಈಗ್ಲೂ ಹೇಳ್ತಾ ಇದೀನಿ. ಆ ಮುದ್ಕಿಗೊಂದ್ ಗತಿ ಕಾಣಿಸ್ಬೇಕು ಇವತ್ತು. ಇಲ್ಲ ಮುದುಕಿ ಇರ್ಬೇಕು, ಇಲ್ಲ ನಾನ್ ಇರ್ಬೇಕು. ಯಾವ್ದಾರ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಸೇರಿಸಿ ಅವ್ರನ್ನ. ನನಗ್ ಗೊತ್ತಿಲ್ಲ. ಇಲ್ಲಿ ಬಿಡೆ, ನಾನಿರೋನೊಬ್ಬ ಮಗ ಕಣೆ. ಅಯ್ಯೋ ಅದ್ಯಾಕಾಗಂತೀರಿ? ಇಲ್ವಾ ಇನ್ನೊಬ್ಳು ಮಗಳು ಮಿಟಕ್ಲಾಡಿ 3 ಎಕರೆ ಕಡಿಮೆ ಕೊಟ್ವಿ ಅಂತ ಊರೆಲ್ಲ ಹೇಳ್ಕೊಂಡ್ ಬಂದಿಲ್ವಾ? ಅವ್ರ ಮನೆ ಗಟ್ಟಿ ಕರ್ಕೊಂಡೋಗಿ ಏನೋ ಒಂದ್ ಮಾಡೋಣ ಬಿಡೆ. ಒಂದ್ ಕಾಟ ನನಗೆ ಮದುವೆ ಆದಾಗಿಂದ. ಈ ವಿಷಯನ ಆದಷ್ಟು ಬೇಗ ಅತ್ತೆಗಾರು ತಿಳಿಸ್ಲೇಬೇಕು. ತಿಳಿಸಿದ್ರೆ ಅಜ್ಜಿನ ನಮ್ಮಂದ್ಲೇ ಉಳಿಸ್ಕೊಳ್ಳೋ ಪ್ರಯತ್ನನಾದ್ರೂ ನಾವು ಮಾಡ್ಬೋದು. ಈಗ್ಲೇ ಅತ್ತೆಗೊಂದು ಫೋನ್ ಮಾಡ್ತೀನಿ. ಹಲೋ ಹಲೋ ಸುಮಾ, ಹೇಗಿದೆಯಾ ಪುಟ? ನಾನ್ ಚೆನ್ನಾಗಿದ್ದೀನಿ ಅತ್ತೆ. ಅತ್ತೆ ನಿಂಗೊಂದು ವಿಷಯ ತಿಳಿಸ್ಬೇಕಾಗಿತ್ತಲ್ಲ ಅತ್ತೆ. ಏನು ಪುಟ ಹೇಳೋ, ಏನ್ ಸಮಾಚಾರ? ಮತ್ತೆ ಅಪ್ಪ ಅಮ್ಮ ಎಲ್ಲ ಮಾತಾಡ್ಕೊತಾ ಇದ್ರು, ಅಜ್ಜಿನ ವೃದ್ಧಾಶ್ರಮಕ್ಕೋ ಇಲ್ಲ ಅನಾಥಾಶ್ರಮಕ್ಕೋ ಸೇರ್ಸೋಣ ಅಂತ. ಅದಕ್ಕೆ ನೀನ್ ಕಾಲ್ ಮಾಡ್ದೆ ಅತ್ತೆ. ಹೌದೇನೆ, ನಾವೆಲ್ಲ ಇರುವಾಗ ಅಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರಂತ ನಿಮ್ಮ ಅಪ್ಪ. ತಡಿ ಬಂದೆ, ಅವನಿಗೆ ಮಾಡ್ತೀನಿ. ನೀನ್ ಏನ್ ಯೋಚನೆ ಮಾಡ್ಬೇಡ, ನಾನು ಬಂದ್ಬಿಡ್ತೀನಿ ಬೇಗ. ಬೇಗ ಬಾ ಅತ್ತೆ. ಆಯ್ತು ಸುಮಾ. ಅಮ್ಮ ಅಮ್ಮ, ಮೊನ್ನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ಯಲ್ಲ, ಹೋಗೋಣ ಕಣಮ್ಮ. ರೆಡಿಯಾಗ್ಯಮ್ಮ? ಹೌದಮ್ಮ. ಹಾಗೆ ನಾನು ಬಟ್ಟೆನೂ ಹಾಕೊಳ್ಳೋಣ ಬ್ಯಾಗಿಗೆ. ಹೌದಮ್ಮ. ಈ ಪಾರ್ಟಿ ಒಡವೆ ಏರ್ಕೊಂಡು ಈ ಪಾರ್ಟಿ ಕಳ್ರ ಕಾಲದಲ್ಲಿ ನೀವ್ ಇಷ್ಟೊಂದು ಒಡವೆ ಏರ್ಕೊಂಡು ಹೊಡ್ಬಿಟ್ರ ಅತ್ತೆ. ನಿಮ್ ಸೇಫ್ಟಿಗೆ ತಿಂತೆ ಎಲ್ಲ ಅವ್ರ ಸೇಫ್ಟಿಗ್ರಿ, ನನಗೇನು ಬೇಕಾಗಿಲ್ಲ. ಅವ್ರ ಸೇಫ್ಟಿ ನೋಡ್ಬೇಡ್ವಾ? ತಿಂಕುಡಿ ಅತ್ತೆ. ಇರ್ಲಿ ಪರವಾಗಿಲ್ಲ ಅತ್ತೆ, ನಿಮ್ ಸೇಫ್ಟಿಗೆ ಹೇಳ್ತಾ ಇದ್ದೀನಿ. ಅದು ಕಾಮಿಡಿ ಹಂಗ್ ಮಾತಾಡ್ತಾರೆ. ಇರ್ಲಿ ಪರವಾಗಿಲ್ಲ, ನಿಮ್ ಸೇಫ್ಟಿಗತ್ತೆ. ಕೊಡಿ. ಉಂಗ್ರ ಕೊಡು. ಅಯ್ಯೋ ಉಂಗ್ರನು ಕೊಡಿ ಅತ್ತೆ. ಈಗ ಹೋಗ್ ಬನ್ನಿ.
ಸದ್ಯಪ್ಪ ಈ ಪಾಟಿ ಬಂಗಾರದ ರೇಟ್ ಏರಿರೋ ಕಾಲದಲ್ಲಿ ಎಲ್ಲ ಒಡವೆ ನಮ್ಮ ಅತ್ತೆ ತಿಳ್ಕೊಂಡ್ಬಿಟ್ಟಪ್ಪ. ನನಗಿನ್ನೇನ್ ಯೋಚನೆ ಇಲ್ಲ, ಮಗಳು ಮನೆ ಖುಷಿಯಾಗಿ ಮಾಡ್ಬೋದು. ಜೊತೆಗೆ ಮುದುಕಿನೂ ಮನೆಯಿಂದ ತೊಲಗು. ಕಡಿಮೆ ರೇಟ್ ಹೇಳು. ಅಮ್ಮ ಅಮ್ಮ ಇಲ್ಲೊಂದು ನಿಮಿಷ ಕೂತಿರಮ್ಮ, ನಾನು ಬರ್ತೀನಿ. ಮಗ ಇಲ್ಲ, ನಮ್ಮ ಕೂತಿರಮ್ಮ, ಬರ್ತೀನಿ. ನಾನು ಬಿಟ್ಟು ಹೋಗ್ತಾಳೆ. ಇಲ್ಲಮ್ಮ, ನಿಮಿಷ ಬರ್ತೀನಿ. ಕೂತಿರಮ್ಮ, ನಾನು ಬರ್ತೀನಮ್ಮ, ಕೂತಿರು ನೀನು. ಇಬ್ಬರನ್ನ ಆಚೆ ಕಳಿಸ್ತೀನಿ ಈಗ. ಈ ಕಲ್ಪನೆ ಕಳಿಸ್ತೀನಿ. ನಮ್ಮ ಬರ್ತೀನಿ. ಅಲ್ಲ, ಬೆಂಗಳೂರು ಸಣ್ಣನು ಇದ್ದಾಳೆ, ಚೆನ್ನಾಗಿದ್ದಾಳೆ. ನಮ್ಮ ಅಮ್ಮ ಚೆನ್ನಾಗಿ ನೋಡ್ಕೊತಾಳೆ ಅಂತ ನಾನು ಮದುವೆ ಮಾಡ್ಕೊಂಡೆ. ನಮ್ಮ ಅಮ್ಮ ಇಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು. ಈ ಕಾಲದಲ್ಲಿ ಒಳ್ಳೆತನದ ಬೆಲೆನೇ ಇಲ್ಲ. ಹೀಗಿದ್ರೆ ಹೀಗಿರ್ತಾರೆ, ಹೀಗಿದ್ರೆ ಹೀಗಿರ್ತಾರೆ. ಎಲ್ಲ ಹಣೆ ಬರ. ನಾನು ಎಲ್ಲ ಮಧ್ಯ ಸಿಕ್ಕಾಕೊಂಡು ನಾನು ಅದಾಟ ನೀನು ನಿನ್ನ ಹೆಂಡತಿ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿಲ್ಲ ಅಂತ ಅವಳು ಹೇಳ್ದಾಗೆ ವೃದ್ಧಾಶ್ರಮಕ್ಕೂ ಅನಾಥಾಶ್ರಮಕ್ಕೂ ಸೇರಿಸಿದ್ರೆ ಹೇಗೋ ಈ ಹಾಳು ಜೀವ ಹೋಗೋವರೆಗೂ ಹೇಗೋ ಜೀವ ಸಂಸ್ಕಾರ ಇದೆ. ಸಾಯೋಕೆ ಧೈರ್ಯ ಇಲ್ಲ, ಬದುಕಕ್ಕೆ ಆಸೆ ಇಲ್ಲ. ಏನೇ ಆದ್ರೂ ಗಂಡ ಇರೋವರೆಗೂ ಅಷ್ಟೇ ಹೆಂಡತಿಗೆ ವೈಭೋಗ, ಹೆಂಡತಿ ಇರೋವರೆಗೂ ಅಷ್ಟೇ ಗಂಡಿಗೆ ರಾಜಯೋಗ. ಒಂದು ಕಾಲದಲ್ಲಿ ಹೇಗಿದೆ, ಬೀದಿ ಕಲ್ತೆ ಕೂಡ ಆಗೋಯ್ತಲ್ಲಪ್ಪ, ಬೀದಿ ನಾಯಿಗಿನ ಕಡೆ ಆಗೋಗಿರುತ್ತಲ್ಲಪ್ಪ. ಎಷ್ಟು ಹೊಂದ್ಕೊಂಡು ಹೋಗ್ತಿದ್ದು ಹಾಗೆ ಬಂದಲ್ಲ. ಮಗ ಹೆಂಡತಿ ಮಾತು ಹೇಳ್ಕೊಂಡು ಬೀದಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ನನ್ನ. ಹೌದು, ನೀವು ರಾಮು ಹೆಂಡತಿ ಕಾಟ ತಡೆಯಲ್ಲ, ಬೀದಿ ಬಿಟ್ಟು ಹೋಗಿದ್ದಾನೆ ಅನ್ಸುತ್ತೆ. ಅಯ್ಯೋ ಭಗವಂತ, ನೀವೇನು ಹೆದರಬೇಡಿ ಅಮ್ಮ, ಅನಾಥಾಶ್ರಮ ಇದೆ, ಬನ್ನಿ ಕರ್ಕೊಂಡು ಹೋಗ್ಬಿಡ್ತೀನಿ. ಎದ್ದೇಳಿ ಅಮ್ಮ. ಬನ್ನಿ, ಅಲ್ಬೇಡಿ, ಬನ್ನಿ. ನಮಸ್ಕಾರ ಅಮ್ಮ. ನಮಸ್ತೆ. 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 ಯಾರಮ್ಮ ನೀವು? ಅಳ್ಬೇಡಮ್ಮ, ಕೂತ್ಕೊಳಮ್ಮ. ಯಾಕೆ ಮಾಡ್ತಾ ಇದೆಯಾ? ಯಾಕೆ ಮಾಡ್ತಾ ಇದೆಯಾ? ಏನಮ್ಮ ನಿನ್ನ ಹೆಸರೇನಮ್ಮ? ಏನಾಗತ್ತಮ್ಮ ನೀವು? ಫ್ರೆಂಡ್ ನಿನಗೆ ಸಿಕ್ಕಬೇಡಮ್ಮ. ಯಾಕೆ ಮಾಡ್ತಾ ಇದೆಯಾ? ನನ್ನ ಮಗ ಬೀದಿಗೆ ಬಿಟ್ಟು ಹೋಗೋದ ಮೇಡಮ್. ಧೈರ್ಯವಾಗಿರಮ್ಮ. ಅವ್ರ ಮಗನ ನಂಬರ್ ಬರ್ತೇನಮ್ಮ ನಿಮಗೆ? ಅಳ್ಬೇಡಮ್ಮ. ನೀರಿಗೆ ಕೊಡ್ರಮ್ಮ, ಇವ್ರಿಗೆ ಕೊಡಮ್ಮ, ಒಂದು ಬಟ್ಟೆ ನೀರು ಮಗಳು ಹೀಗೆ ಚೆನ್ನಾಗಂತ ನಮ್ಗಳು ಬರ್ತಾ ಇದ್ದಾರೆ. ಹೆಂಡತಿ ಮಾತು ಕೇಳ್ಕೊಂಡು ಮಾಡ್ತಾರ. ಅಮ್ಮ, ನಾನು ನಿನ್ ಮಗ ಇದ್ದೀನಿ, ನೀನ್ ಏನು ಯೋಚನೆ ಮಾಡ್ಬೇಡ, ನಾನು ನಿನ್ನ ನೋಡ್ಕೋತೀನಿ. ಯಾರಮ್ಮ ಬಂದ್ರಮ್ಮ? ಏನಾಗ್ಬೇಕಮ್ಮ ನೀವು? ಇದೇನು ಮೇಡಮ್? ಕೂತ್ಕೊಳ್ಳಮ್ಮ. ಎಲ್ಲೋಗಿದ್ದಮ್ಮ ಬೀದಿಲ್ ಬಿಡೋವರೆಗೂ ನೀನು? ಮೇಡಮ್, ಅಣ್ಣ ನೋಡಿ ಮೇಡಮ್, ಎಂತ ಕೆಲಸ ಮಾಡ್ಬಿಟ್ಟಿದ್ದಾನೆ. ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಮೇಡಮ್. ಅಮ್ಮ, ಸಮಾಧಾನ ಮಾಡಿ. ಅಮ್ಮಯ್ಯ,
ನೀನು ಹೊತ್ತು ಅವ್ರನ್ನೂ ಬುದ್ಧಿ ಕೆಡಿಸ್ಬೇಡ. ವಯಸ್ಸಾದವರು ಧೈರ್ಯ ಹೇಳೋರು ನೀನು. ನೀನಿಲ್ಲ ಬಿಟ್ರೆ ಧೈರ್ಯ ಹೇಳು. ಅಮ್ಮ ನಿಮ್ಮ ಮಗನ್ ಫೋನ್ ಮಾಡಿದ್ದೀನಿ, ಬರ್ತಾನೆ. ಸಮಾಧಾನ ಮಾಡಿ. ಮಗುನ್ ಹೇಳಿದ್ದೇನೆ. ಬರ್ತಾನಮ್ಮ ಈಗ. ಸಮಾಧಾನ ಮಾಡಿ. ನಮಸ್ಕಾರ ಸರ್. ನಮಸ್ತೆ. ಅಜ್ಜಿಯವ್ರ ಮಗ ಅಂತ ನೀವು ಏನಿಲ್ಲ 30 ವರ್ಷದ ಹಿಂದೆ ಇದೇ ಅನಾಥಾಶ್ರಮದಿಂದ ಮಕ್ಕಳನ್ನ ಅಂತ ಕರ್ಕೊಂಡು ಹೋಗಿ ಸಾಕಿರೋ ಅನಾಥ ಮಗುವೆ ನೀವು. ಏನ್ ಹೇಳ್ತಾ ಇದ್ದೀರಾ? ಸರಿಯಾಗಿ ಹೇಳ್ತಾ ಇದ್ದೀನಿ. ಅಂತದ್ರಲ್ಲಿ ನನಗೆ ಗೊತ್ತೇ ಇರ್ಲಿಲ್ವಲ್ಲ, ನೀವ್ ಅನಾಥರೇನ್ರಿ? ಗೊತ್ತಾದ್ದು ಅಂತದ್ರಲ್ಲಿ ಆ ತಾಯಿನ ಕರ್ಕೊಂಡ್ಬಂದು ಮತ್ತೆ ಅನಾಥಾಶ್ರಮ ಬಿಟ್ಟಿದ್ದೀರಲ್ಲ, ನೀವು ಮಾಡ್ತಿರೋದು ಸರಿನಾ? ನ್ಯಾಯ ಕೆಲಸ ಮಾಡಿದೆ ನಾನು. ಎಲ್ಲ ಇವಳಿಂದಾನೆ. ಅಯ್ಯ ಬನ್ರಿ. ಮಗ ಅಮ್ಮ ಅಮ್ಮ ಯಾರೇ ನೀವು? ಮೇಡಮ್ ನಾವು ಇವರ ಮಗ. ನಾಚಿಕೆ ಆಗಲ್ಲ ನಿಮಗೆ? ತಾಯಿ ತಗೊಂಡು ಬೀದಿ ಬಿಟ್ಟು ಹೋಗಿದ್ದೀರಲ್ಲ, ಹೊತ್ತು ಹೆತ್ತು ಸಾಕಿ ಸಲ್ವಿ ನಿಮ್ಮನ್ನು ಓದಿಸಿ ಇಷ್ಟು ದೊಡ್ಡವ್ರನ್ನ ಮಾಡಿ ಮದುವೆ ಮಾಡಿ ನಾಚಿಕೆ ಆಗಲ್ಲ ನಿಮ್ಗೆ? ತಪ್ಪಾಯ್ತು ಮೇಡಮ್. ಏನ್ ತಪ್ಪಾಯ್ತು? ಹಿಂಗ ಮಾಡೋದು ಅದು ಎಜುಕೇಟೆಡ್ ತರ ಕಾಣಿಸ್ತೀರಾ? ನಿಮ್ಗೆ ಕಾನೂನಲ್ಲಿ ಕ್ರಮ ಗೊತ್ತಾ? ನಿಮ್ಗೆ ಜೈಲಿಗೆ ಹಾಕಿಸ್ಬೋದು. ಮೇಡಮ್ ತಪ್ಪಾಯ್ತು ಮೇಡಮ್. ಇನ್ನು ಈ ತರ ಎಲ್ಲ ನೀವೆಲ್ಲ ಆಗಲ್ಲ ಇಟ್ಕೊಂಡು ಎಮ್ಮನ್ನು ಈ ತರ ಬಿಟ್ಟಿದ್ದೀರಲ್ಲ, ಏನು ಇಂಥವ್ರು ನೋಡ್ಕೊಳಕ್ ನಾವು ಅನಾಥಾಶ್ರಮ ಇರೋದು, ಎಲ್ಲ ಇರೋನ್ನೆಲ್ಲ ನೋಡ್ಕೊಳಕ್ ನಾವ್ ಇರೋದು. ಇಲ್ಲಿ ಮೇಡಮ್ ತಪ್ಪಾಯ್ತು ಮೇಡಮ್. ಏನ್ ತಪ್ಪಾಯ್ತು? ಮಕ್ಕಳನ್ನ ಬೈಬೇಡಿ. ನೋಡ್ರಿ ಇದು ಕಣ್ರಿ ಹೆತ್ತು ತಾಯಿ ಅಂದ್ರೆ. ನಾನ್ ಬೈತಿದ್ರೆ ಅವ್ರ ಕಣ್ಣು ಚುಡ್ರನ್ನತ್ತೆ, ಬೀದಿಲ್ ಬಿಟ್ಟೋಗಕ್ ನಿಮ್ ಕಣ್ಣು ಚುಡ್ರನ್ನಲ್ಲ. ಮೇಡಮ್ ಅಣ್ಣನ ಜೊತೆ ನಾನ್ ಕಳ್ಸಲ್ಲ. ಸಾಕು ಕಣಪ್ಪ ಮಾರಾಯ, ನೀನ್ ಈಗ ಬೀದಿ ಪಾಲ್ ಮಾಡಿದ್ದೆ ಸಾಕು. ಸರಣ, ಬೇಡ ಕಣಮ್ಮ, ನಮ್ಮನೆಗೆ ಹೋಗೋಣ. ಸರಣ ಇನ್ನೊಂದ್ಸಲ ಆಗಲ್ಲ. ನನ್ನ ಅಮ್ಮ ಚೆನ್ನಾಗಿ ಅಲ್ಲ ಕಣಮ್ಮ, ನೀನೊಂದು ಹೆಣ್ಣಾಗಿ ಒಂದು ಹೆಣ್ಣು ಮಕ್ಕಳಿನ ತಾಯಿಯಾಗಿ ನಾಚೆ ಆಗಲ್ಲ ನಮ್ಗೆ? ಗಂಡನ ಬುದ್ಧಿ ಹೇಳ್ಬೇಕಾಗೋದು ಬಡವೆ ಕ್ಷಮಿಸ್ಬಿಡಿ. ಏನ್ ಕ್ಷಮಿಸೋದು? ನಾಳೆ ಹಿಂಗ್ ಮಾಡಲ್ಲ ಅಂದ್ರೆ ಏನ್ ಗ್ಯಾರಂಟಿ ನೀವು? ಮಾಡಲ್ಲ ಮೇಡಮ್. ನೀವು ನಮ್ಮ ಮೇಲೆ ನಂಬಿಕೆ ಇಡಿ. ಏನ್ ನಂಬಿಕೆ ಅನ್ನೋದು? ಬೀದಿಲೇ ಬಿಟ್ಟೋಗಿದ್ರ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲ ಮೇಡಮ್ ಹಾಗೆಲ್ಲ ಈಗ ನೋಡಮ್ಮ, ಒಂದು ಶ್ರೀ ಶಿಲ್ಪ, ನೀವು ನಿಮ್ಗೆ ಒಂದು ನಾನು ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ. ಅಮ್ಮ ನೀವು ನಾನು ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ. ಇವ್ರು ಏನಾದ್ರು ಮತ್ತೆ ಕಾಟ ಕೊಟ್ರೆ ನಿಜವಾಗ್ಲೂ ಜೈಲಲ್ಲಿ ನಿಮ್ಮ ಮಗು ನೋಡ್ಬೇಕು ಮೇಡಮ್. ಸರಣ ಹಾಗೆಲ್ಲ ಮಾತಾಡ್ಬೇಡ. ಹೆಣ್ಮಕ್ಳು ಹಾಗೆಲ್ಲ ಮಾತಾಡ್ಬಾರ್ದು. ಸರಿ ಅಣ್ಣ, ಅಮ್ಮನ್ ಚೆನ್ನಾಗ್ ನೋಡ್ಕೋತೀಯ ತಾನೆ? ಖಂಡಿತ ಅದಕ್ಕೆ ನೋಡ್ಕೊತೀವಿ. ನೀವು ಚೆನ್ನಾಗ್ ನೋಡ್ಕೋತೀಯ ತಾನೆ? ಎಲ್ಲ ಅದು ಇವಳಿಂದ ಅಲ್ಲ, ಇಲ್ಲ. ಏನೂ ತಪ್ಪಿಲ್ಲ ಮೇಡಮ್. ಕಪಾಳ ಕೊಟ್ಟು ಬುದ್ಧಿ ಹೇಳ್ಬೇಕ್ರಿ. ಇಲ್ಲಿಂದ ಅಂತೀರಲ್ಲ, ನೀವೇನ್ರಿ ನೀವು? ಏನ್ ಮಾಡೋದು ಮೇಡಮ್? ಎಲ್ಲ ಮನೆ ಪರಿಸ್ಥಿತಿನೂ ಹೀಗೆ ನೀವು ಇಲ್ಲಿರೋದಕ್ಕೆ ಅವ್ರು ಕೂಡ ಹಿಂಗೆ ಹೆಚ್ಚಿಗೆ ಆಗಿರೋದು. ಹೆಣ್ಮಕ್ಳಿಗ ಗಂಡು ಮಕ್ಳು ನೆಟ್ಟಿದ್ದಿದ್ರೆ ಅವರೇ ಹಿಂಗೆ ಹೆಚ್ಚಿಗೆ ಆಗಿರೋರು. ತಪ್ಪಾಯ್ತು ಮೇಡಮ್. ಕಳಿಸಿ ಮೇಡಮ್. ನೋಡ್ರಿ, ಒಂದು ಹೇಳ್ತೀನಿ, ಎಲ್ಲ ಹಿರಿಯರನ್ನ ಗೌರವಿಸ್ರಿ, ಚೆನ್ನಾಗಿ ನೋಡ್ಕೊಳ್ಳಿ ಪ್ರೀತಿ ವಿಶ್ವಾಸದಿಂದ. ನೀವೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮಂತ ಅನಾಥಾಶ್ರಮಗಳು ಇರಲ್ಲ, ವೃದ್ಧಾಶ್ರಮಗಳು ಇರಲ್ಲ. ಏನು ಬೇಕು ಅವೆಲ್ಲ? ವೃದ್ಧಾಶ್ರಮ ಅನಾಥಾಶ್ರಮ ಹಿಂದೆ ಇತ್ತೇನ್ರಿ ಹಿಂದಿನ ಕಾಲದಲ್ಲಿ? ಅವೆಲ್ಲ ಏನು ಇರಲಿಲ್ಲ. ಈಗೆಲ್ಲ ಬಿಟ್ಟು ಈ ಪರಿಸ್ಥಿತಿ ತಂದಿಟ್ಟಿದ್ದೀರಾ ಸಮಾಜ. ನಮ್ಗೆಲ್ಲ ಕೆಲಸ ಏನ್ ಬೇಕು? ತಪ್ಪಾಯ್ತು ಮೇಡಮ್. ಕ್ಷಮಿಸಿ ಹೋಗ್ಲಿ ಮೇಡಮ್. ಬಿಡಿ ಮೇಡಮ್, ಮಕ್ಕಳು ಅಷ್ಟೇ ಹೇಳ್ತಿದ್ದಾರೆ. ನೋಡಿ ಮೇಡಮ್, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಇಲ್ಲ. ಆಯ್ತು, ಈ ಸತಿ ಕಳಿಸ್ತೀವಿ. ಮುಂದೆ ಈ ತರ ಮಾಡಲ್ಲ ಅಂತ ನಿಮ್ಮ ಅಮ್ಮಗೆ ನೀವು ಚೆನ್ನಾಗಿ ಅಯ್ಯೋ ಬನ್ನಿ ಅಂತೆ, ಮನೆಗೆ ಹೋಗೋಣ. ಮನೆಯಲ್ಲಿ ದೊಡ್ಡವರಿದ್ರೆ ಗೌರವ ಕೊಡಿ, ಬೆಲೆ ಕೊಡಿ. ಅವ್ರಿಗೆ ಆ ಮಕ್ಕಳು ಆ ತಾಯಿ ಹೃದಯ ಎಷ್ಟು ಖುಷಿ ಪಡುತ್ತೆ. ಬಿಟ್ಟು ಯಾರೇ ಆಗಲಿ, ವಯಸ್ಸಾಗಿರೋದಿಲ್ಲ, ಅಜ್ಜಿ ತಾತನ, ಅತ್ತೆ ಮಾವನ, ಅಪ್ಪ ಅಮ್ಮನ ಯಾವುದೇ ಕಾರಣಕ್ಕೂ ಅನಾಥಾಶ್ರಮದಲ್ಲಾಗಲಿ ವೃದ್ಧಾಶ್ರಮದಲ್ಲಾಗಲಿ ಖಂಡಿತ ಬಿಡಬೇಡಿ. ನಮ್ಮ ಸಂಸಾರ ಆನಂದ ಸಾಗರ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ.